ಟೊಯೋಟೋ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಟೊಯೋಟೋ ಶೋರೂಮ್ಗೆ ಹೋಗೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಅವರು ಡೆಲಿವರಿಗೆ ನೈಟೇ ಕರೆದಿದ್ರು. ಹಾಗಾಗಿ ನೈಟೇ ಹೋಗಿ ಬಂದುಬಿಡೋಣ, ಒಳ್ಳೆ ದಿನ ಅಂತ ಹೇಳಿಬಿಟ್ಟು ಹೋದ್ವಿ. ಯಾಕಂದರೆ ಮಾರನೇ ದಿನ ಬೆಳಗ್ಗೆನೇ ಪೂಜೆ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ನೈಟೇ ಸರಿ ತಗೊಂಡು ಬರೋಣ ಅಂತ ಹೋದ್ವಿ. ಬಂದ ಮೇಲೆ ಅನಿಸ್ತು, ಅಯ್ಯೋ ಇಲ್ಲ ಇವತ್ತಾಗ್ದಿದ್ರಿಲ್ಲ, ಇನ್ನೊಂದು ದಿನ ಒಳ್ಳೆ ದಿನ ನೋಡಿಕೊಂಡೇ ಬರಬೇಕಾಗಿತ್ತು ಅನಿಸ್ತು. ಯಾಕಂದರೆ ವಿಡಿಯೋದಲ್ಲಿ ಅಷ್ಟೊಂದು ಕ್ಲಾರಿಟಿ ಅನಿಸ್ತಾ ಇಲ್ಲ. ಹಾಗಾಗಿ ಅಯ್ಯೋ ತಗೊಳೋದೇ ಒಂದು ಸರಿ ಅಲ್ವಾ, ತಗೊಳ್ತಾ ಇರೋದೇ ಒಳ್ಳೆ ಕಾರು. ನಾವು ತಗೊಂಡಿರೋದು ಇನೋವಾ ಕ್ರಿಸ್ಟಾ ಕಾರು. ಮತ್ತೆ ತಗೊಳೋದು ಅಂದರೆ ಆಗಲ್ಲ ಅಲ್ವಾ. ತಗೊಂಡಿದ್ದೇನೆ ಒಳ್ಳೆ ಟೈಮಲ್ಲಿ ತಗೊಂಡಿದ್ದೆ, ವಿಡಿಯೋ ಕೂಡ ಸಖತ್ತಾಗಿ ಬರ್ತಾಯಿತ್ತು. ಯಾವಾಗಲೂ ನಮ್ಮ ಜೊತೆಗೆ ಇರೋ ವಿಡಿಯೋ ನೋಡ್ಕೊಂಡಿರೋಕ್ಕೂ ಖುಷಿ ಇತ್ತು ಅಂತ ಅನ್ನಿಸ್ತು. ಹಾಗೆ ನಾವು ಬರೋಷ್ಟೊತ್ತಿಗೆ ರಾತ್ರಿ ಇಲ್ಲಿ 8 ಗಂಟೆ ಆಗಿತ್ತು ಅಂತ ಅನ್ಕೊತೀನಿ ಮೋಸ್ಟ್ಲಿ ಶೋರೂಮ್ಗೆ. ನಮಗಿಂತ ಮುಂಚೆ ಒಬ್ಬರು ಡೆಲಿವರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಅವರು ಕಾರ್ ಡೆಲಿವರಿ ಆದಮೇಲೆ ನಮ್ಮ ಕಾರ್ ಡೆಲಿವರಿ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಬೇರೆಯವ್ರ ಕಾರ್ ಡೆಲಿವರಿ ಕೊಡೋಷ್ಟವರೆಗೂ ನಾವು ವೆಯ್ಟ್ ಮಾಡಿದ್ವಿ. ನಮ್ಮ ಕಾರ್ ಹೇಗಿದೆ, ಹೋಗಿ ಒಳಗಡೆ ಒಂದು ಸರಿ ನೋಡೋಣ ಅಂಥೇಳಿ ಒಳಗಡೆ ಹೋಗ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಅಥರ್ವ ಅಲ್ಲರಿಗೆ ಗೊತ್ತಲ್ವ ಹೇಗೆ ಮಾಡ್ತಾನೆ ಅವನ ಕಿತಾಪತಿ ಅಂತ ಹೇಳಿಬಿಟ್ಟು. ಮೊದಲೇ ಅವನಿಗೆ ಕಾರ್ ಅಂದರೆ ಸ್ವಲ್ಪ ಇಷ್ಟ. ಅದರಲ್ಲೂ ಶೋರೂಮು ಈ ಲೈಟಿಂಗ್ಸು ಎಲ್ಲ ನೋಡ್ತಿದ್ದಂಗೆ ಅವನಿಗೆ ಫುಲ್ಲು ಆಟದ ಫೀಲ್ಡ್ ಅನಿಸ್ಬಿಟ್ಟಿದೆ. ಅಷ್ಟೊಂದು ಖುಷಿಯಾಗಿಬಿಟ್ಟಿದೆ ಇಲ್ಲಿರೋ ಕಾರ್ಗಳನ್ನೆಲ್ಲ ನೋಡಿ, ಏನು ಇಷ್ಟೊಂದು ಕಾರ್ಗಳಿದೆಯಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಅವನು ಆರಾಮಾಗಿ ಅವನು ತಿರುಗೋ ಚೇರಲ್ಲೆಲ್ಲ ಆಟ ಆಡಿಕೊಂಡು ಆರಾಮಾಗಿದ್ದ. ಹಾಗೆ ಬನ್ನಿ ನೋಡೋಣ ನಾವು ಯಾವ್ಯಾವ ಥರ ಮಾಡ್ತೀವಿ ಅಂತ. ಇಲ್ಲಿ ಬರ್ತಿದ್ದಂಗೆ ಒಬ್ಬರು ನಮಗೆ ಇವ್ರನ್ನೇ ಕಾಂಟ್ಯಾಕ್ಟ್ ಆಗಿದ್ದು ನಾವು ಕಾರ್ ತಗೋಬೇಕು ಅಂತ ಹೇಳಿ. ಇವರು ಅದೇನೋ ಅಂತಾರಲ್ವ, ಅಲ್ಲಿರೋ ಶೋರೂಮಲ್ಲಿರೋ ಒಬ್ಬರು ಏನೋ ಅಂತಾರೆ, ನನಗೆ ಅಷ್ಟೊಂದು ಗೊತ್ತಿಲ್ಲ. ಅವರಿಂದನೇ ನಾವು ಕಾರ್ ತೊಗೊಂಡಿರೋದು, ಅವ್ರಿಗೆ ನಾವು ಅಪ್ರೋಚ್ ಆಗಿರೋದು. ಹಾಗಾಗಿ ಹೋದ್ವಿ. ಅಲ್ಲಿ ಹೋಗಿ ಅವರು ಮಾತಾಡಿದ್ರು, ಶೇಕ್ ಹ್ಯಾಂಡ್ ಕೊಟ್ಟರು. ಹಾಗೆ ನಮ್ಮ ಕಾರ್ ನೋಡೋಣ ಅಂತ ಮೊದಲೇ ನೋಡಿದ್ವಿ. ಇನ್ನೊಂದು ಕಾರ್ ಡೆಲಿವರಿ ಕೊಡ್ತಾಯಿದ್ರು. ಇನ್ನು ಈ ಕಾರು ಸೈಡಲ್ಲಿ ನಿಲ್ಲಿಸಿದ್ರು. ಡೆಲಿವರಿ ಕೊಡೋ ಪ್ಲೇಸಲ್ಲಿ ಇನ್ನೂ ನಿಲ್ಲಿಸಿರಲಿಲ್ಲ. ಎಲ್ಲ ಥರ ಡೆಲಿವರಿ ಕೊಡೋಕ್ಕೆ ಡೆಕೋರೇಷನ್ ಥರ ಮಾಡಿಬಿಟ್ಟು ಎಲ್ಲ ಮಾಡಿ ಸೈಡಲ್ಲಿ ನಿಲ್ಲಿಸಿದ್ರು. ಸರಿ ಒಂದು ಸತಿ ಕಾರ್ ನೋಡೋಣ ಅಂತ ಹೇಳಿ ಹೋದ್ವಿ. ಹಾಗೆ ಸ್ವಲ್ಪ ಮಟ್ಟಿಗೆ ವೀಡಿಯೋ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ವೀಡಿಯೋ ತೆಗೆದ್ವಿ. ಈಗ ಅನ್ನಿಸ್ತು ನಾವು ತಗೊಂಡೋಗಿದ್ದು ಮಾಮೂಲಿ ಫೋನಲ್ಲ, ಕ್ಯಾಮ್ರಾನ ತಗೊಂಡೋಗಿದ್ವಿ. ಕ್ಯಾಮ್ರಕ್ಕೆ ಇದು ಈ ಶೋರೂಮಲ್ಲಿರೋ ಬೆಳಕು ಜಾಸ್ತಿ ಅಂತ ಅನಿಸ್ಬಿಡ್ತು. ಡೇ ಟೈಮಲ್ಲಿ ಆಗಿದ್ದರೆ ಸಖತ್ತಾಗಿ ಬರ್ತಾಯಿತ್ತು ವೀಡಿಯೋ. ಇದು ನೈಟ್ ಟೈಮಲ್ಲಿ ಆಗಿರೋದ್ರಿಂದ ಶೋರೂಮಲ್ಲಿರೋ ಲೈಟು ಜಾಸ್ತಿ ಆಗೋಯಿತು. ನಾವು ಗೋಪ್ರೋ ಕ್ಯಾಮ್ರಾನ ಯೂಸ್ ಮಾಡಿದ್ವಿ, ಅದಕ್ಕೆ ಜಾಸ್ತಿ ಬೆಳಕು ಬಂತು ಅಂತ ಅಂದ್ಕೊತೀವಿ. ಹಾಗಾಗಿ ತುಂಬ ಬ್ಲಿಂಕ್ ಆಗ್ತಾಯಿದೆ ವೀಡಿಯೋ. ನಾವು ಆ ಕ್ಷಣದಲ್ಲಿ ವೀಡಿಯೋನ ಚೆಕ್ ಮಾಡ್ಕೊಳ್ಳಲಿಲ್ಲ. ಇಲ್ಲಾಂದರೆ ಕ್ಯಾಮ್ರಾದಲ್ಲೇ ಮೊಬೈಲಲ್ಲೇ ತೆಗಿಬೋದಿತ್ತು. ಆಗಲಿಲ್ಲ, ಕ್ಯಾಮ್ರಾದಲ್ಲೇ ಫುಲ್ ವೀಡಿಯೋನ ಮಾಡಿದ್ವಿ. ಹಾಗೆ ಅಲ್ಲಿಗೆ ಸೈನ್ ಕೇಳಿದ್ರು. ನಮ್ಮ ಹಸ್ಬೆಂಡ್ ಅವರು ಸೈನ್ ಹಾಕ್ತಾ ಇದ್ದಾರೆ. ಅವ್ರ ಹೆಸರಲ್ಲೇ ತೊಗೊತಾ ಇರೋದು, ನಮ್ಮ ಹಸ್ಬೆಂಡ್ ಹೆಸರಲ್ಲಿ. ಹಾಗಾಗಿ ಅವ್ರದ್ದೊಂದು ಲಾಸ್ಟಲ್ಲಿ ಒಂದು ಸೈನ್ ಬೇಕು ಅಂತ ಹೇಳಿಬಿಟ್ಟು ಸೈನ್ ತೊಗೊಂಡ್ರು. ನಾವು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಅಥರ್ವ ಕೂಡ ಕುತ್ಕೊಂಡು ನೋಡ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾರಪ್ಪ ಇವರು ಅಂತ ಹೇಳಿ. ಇಷ್ಟೊಂದು ಕಾರ್ ಇದೆಯಲ್ಲ, ಯಾವ ಕಾರ್ ನಮ್ಮದು ಏನು ಅನ್ನಂಗಾಗಿದೆ ಅವನಿಗೂ ಸ್ವಲ್ಪ ಕಾರು ಅಂದರೆ ಸ್ವಲ್ಪ ಆಸೆ ಜಾಸ್ತಿ. ಈಗಾಗಲೇ ನಮ್ಮದು 2 ಕಾರ್ ಇದೆ, ಇದು 3ನೇ ಕಾರು. 2 ಕಾರು ಇಲ್ಲೇ ಇದೆ ಆದರೆ ಅವು ಸಣ್ಣ ಕಾರು, 5 ಸೀಟರ್ ಕಾರು, ಸ್ವಿಫ್ಟ್ ಕಾರ್ ಇದೆ. ಇದು 8 ಸೀಟರ್ ಕಾರು, ಸೂಪರಾಗಿದೆ, ಇನೋವಾ ಕ್ರಿಸ್ಟಾ. ಈಗ ಗೊತ್ತಿದೆ ಎಲ್ಲರಿಗೂ ಆಲ್ಮೋಸ್ಟು ಸೀಟ್ ಬಂದುಬಿಟ್ಟು 7 ಸೀಟರ್ ಸಿಗುತ್ತೆ ಅಂತ ಹೇಳಿಬಿಟ್ಟು. ಮುಂದೆ 2 ಹಾಗೆ ಹಿಂದೆ 3, ಅದ್ರ ಹಿಂದೆ 2 ಸೀಟ್ ಇರುತ್ತೆ. ಇದು ಹಾಗಿಲ್ಲ, ಮುಂದೆ 2 ಹಿಂದೆ 3, ಅದ್ರ ಹಿಂದೆ 3 ಅನ್ನೋ ಥರ 8 ಸೀಟ್ ಇದೆ. ಹಾಗೆ ನಾವು ಹೋಗಿರೋದು ನಾನು, ನಮ್ಮ ಹಸ್ಬೆಂಡು, ನಮ್ಮ ಅಥರ್ವ ಹಾಗೂ ನಮ್ಮ ಹಸ್ಬೆಂಡ್ ಅವ್ರ ತಮ್ಮ, ನಮ್ಮ 4 ಜನ ಹೋಗಿದ್ವಿ ರಾತ್ರಿನೇ. ಇವರೇ ನಮ್ಮ ಮನೆ ಮೇಂಟೈನ್ ಮಾಡೋರು, ಇವರೇ 2 ಗಂಡು ಮಕ್ಕಳು. ಹಾಗಾಗಿ ನಾವೇ 4 ಜನ ಹೋದ್ವಿ. ನಮ್ಮ ಅತ್ತೆ ಮಾವ ಇರೋದು ಊರಲ್ಲಿ, ಹಾಗಾಗಿ ಯಾರೂ ಇರಲಿಲ್ಲ. ನಮ್ಮ ಮನೇಲಿರೋರು ಎಲ್ಲರೂ ಹೋದ್ವಿ. ಬನ್ನಿ ನೋಡೋಣ ಈಗ ನಮ್ಮ ಕಾರು ಹೇಗಿದೆ ಅಂತ ಹೇಳ್ಬಿಟ್ಟು ಒಂದು ಕಡೆಯಿಂದ ತೋರಿಸ್ಕೊಂಡು ಬರ್ತೀವಿ. ಹ್ಯಾಂಡಲ್ಲು, ಲೈಟಿಂಗ್ಸು ಎಲ್ಲದನ್ನು ಚೆಕ್ ಮಾಡಬೇಕಲ್ವ. ಯಾವುದೇ ಒಂದು ಕಾರ್ ತಗೋಬೇಕು ಅಂದರೆ ಮೊದಲು ನಾವು ಅವರು ಡೆಲಿವರಿ ಕೊಡೋಕ್ಕಿಂತ ಮುಂಚೆ ನಮಗೆ ಇದೇ ನಿಮ್ಮ ಕಾರು ಅಂತ ತೋರಿಸಿರ್ತಾರೆ. ಆ ಕಾರ್ನ ಒಂದು ಸರಿ ನೀವು ಚೆಕ್ ಮಾಡ್ಕೊಳ್ಳಿ. ಈಗ ನಮಗೆ ಡೆಲಿವರಿ ಕೊಡೋ ಪ್ಲೇಸಲ್ಲಿ ನಿಲ್ಲಿಸಿದ್ದಾರೆ ಆಲ್ರೆಡಿ. ನೋಡಿ ಹಿಂದ್ಗಡೆ ಬೋರ್ಡ್ ಕಾಣಿಸ್ತಾ ಇದೆ ಅಲ್ವಾ, ಈ ಥರ ಬೋರ್ಡ್ ಕಾಣಿಸ್ತಾ ಇದೆ ಅಂದರೆ ನಮ್ಮ ಕರೆಕ್ಟ್ ಪ್ಲೇಸಲ್ಲಿ ಬಂದು ನಿಲ್ಲಿಸಿದ್ದಾರೆ ಅಂತ ಅರ್ಥ. ಇವಾಗ ಎಲ್ಲ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಇವಾಗ ತಗೋಬರ್ತಾರೆ ಈ ಕಡೆ ಸೈಡಿಗೆ. ವಿಡಿಯೋ ಸ್ವಲ್ಪ ಆ ಕಡೆ ಈ ಕಡೆ ಹಿಂದೆ ಮುಂದೆ ಆಗಿದೆ. ನಮ್ಮ ಅಥರ್ವ ನೋಡಿ ಚೇರ್ ಜೊತೆ ಆಟ ಆಡ್ತಾ ಇದ್ದಾನೆ.
ಫಸ್ಟು ನೀವು ಯಾರಾದರೂ ಕಾರ್ ತಗೋಬೇಕು ಅಂದರೆ ಫಸ್ಟು ನಿಮ್ಮ ಕಾರನ್ನು ತೋರಿಸಿದಾಗ ಸರಿ ನಿಮ್ಮ ಕಾರು ಬಂದಿದೆ ಅಂತ ಹೇಳ್ತಾರೆ. ಹೋದ ತಕ್ಷಣ ಡೈರೆಕ್ಟಾಗಿ ಡೆಲಿವರಿಗೆ ಹೋಗಬೇಡಿ, ನಿಮ್ಮ ಕಾರನ್ನು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಈ ಟೈಮಲ್ಲಿ ಚೆಕ್ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಡೆಲಿವರಿ ಕೊಡೋ ಟೈಮಲ್ಲಿ ಎಲ್ಲ ಕಡೆ ನೀಟಾಗಿ ಚೆಕ್ ಮಾಡೋಕ್ಕಾಗಲ್ಲ. ಮೊದಲೇ ಒಂದು ಸರಿ ಚೆಕ್ ಮಾಡಿಕೊಂಡ್ರೆ ಪರವಾಗಿಲ್ಲ. ಯಾಕಂದರೆ ಶೋರೂಮಿಂದನೇ ಬಂದಿರೋದು ಆದ್ದರಿಂದ ಒಳಗಡೆ ಯಾವುದೇ ಥರ ಡ್ಯಾಮೇಜ್ ಬಂದರೂ ಅವರು ಒಪ್ಪಲ್ಲ, ಇಲ್ಲ ಇದು ಚೆನ್ನಾಗೇ ಇತ್ತು ನೀವೇ ಮಾಡಿದ್ದು ಅಂತ ಹೇಳ್ತಾರೆ. ಹಾಗಾಗಿ ನೀವು ಒಳಗಡೆ ನೋಡ್ಕೊಳ್ಳಿ. ನಾವು ಅಷ್ಟೊಂದು ಅಂದ್ಕೊಂಡಿರಲಿಲ್ಲ, ಶೋರೂಮಿಂದನೇ ಬಂದಿರುತ್ತಲ್ವ ಚೆನ್ನಾಗೇ ಇರುತ್ತೆ ಅಂತ ಅಂದ್ಕೊಂಡ್ವಿ. ಒಳಗಡೆ ಮನೆಗೆ ಬಂದು 2 ದಿನ 3 ದಿನ ಆದಮೇಲೆ ನೋಡಿದ್ವಿ, ಅಂಥ ಏನು ದೊಡ್ಡ ಡ್ಯಾಮೇಜ್ ಅಲ್ಲ. ಒಂದೇ ಒಂದು 2 ಡ್ರಾಪ್ ಅಷ್ಟಾಗಲ್ಲ. ಒಳಗಡೆ ಹಿಡ್ಕೊತಾರಲ್ವ, ಕೈ ಹಿಡ್ಕೊತಾರಲ್ವ ಡೋರ್ ಪಕ್ಕ, ಅಲ್ಲೊಂಚೂರು ಸಣ್ಣದಾಗಿ 1-2 ಡ್ರಾಪ್ ನೀರು ಬಿದ್ದರಂಗೆ ಒಂಚೂರು ಕವರ್ ಕಿತ್ತೋದಂಗೆ ಆಗಿತ್ತು ಅಲ್ಲಿ ಹ್ಯಾಂಡಲ್ ಹತ್ರ. ಅಷ್ಟು ಬಿಟ್ಟರೆ ಏನೂ ಆಗಿರಲಿಲ್ಲ. ಆದರೆ ನಮ್ಮ ಸೇಫ್ಟಿಗೋಸ್ಕರ ನಾವು ಒಳಗಡೆನೇ ಫಸ್ಟೇ ಅಲ್ಲೇ ನೋಡ್ಕೊಂಡು ಬರೋದು ಒಳ್ಳೆಯದು. ಯಾಕಂದರೆ ನಾವು ಅಷ್ಟೊಂದು ಅಬ್ಸರ್ವ್ ಮಾಡಲಿಲ್ಲ. ನಮಗೆ ಹೀಗಾಗಿರೋದ್ರಿಂದ ಈಗ ಅನ್ನಿಸ್ತು, ನೆಕ್ಸ್ಟ್ ಟೈಮ್ ಎಲ್ಲರೂ ಯಾರಾದರೂ ಹೋದ್ರೂ ನಾವೇ ಹೋದ್ರೂ ಮೊದಲೇ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ಅನ್ನಿಸ್ತು. ನಮ್ಮ ಅಥರ್ವ ಅಂತೂ ಫುಲ್ಲು ಖುಷಿಯಾಗಿದ್ದಾನೆ. ಯಾಕಂದರೆ ಅವನಿಗೆ ಕಾರ್ ತೊಗೊತಿರೋಕ್ಕಿಂತ ಇಲ್ಲಿ ಆಟ ಆಡೋಕ್ಕೆ ಇಷ್ಟೊಂದು ಫೀಲ್ಡ್ ಇದ್ದಂಗೆ ಇದೆ ಅಲ್ವಾ, ವಾಟರ್ ಬಾಟಲು, ಚೇರು ಎಲ್ಲ ನೋಡಿಬಿಟ್ಟು ಖುಷಿಯಾಗಿಬಿಟ್ಟಿದ್ದಾನೆ. ನೋಡಿ ಇವಾಗ ನಮ್ಮ ಕಾರು ಕವರ್ ಓಪನ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಾನು ಮುಂದೆನೇ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಈ ಥರನ ಓಪನ್ ಮಾಡಿ ಲಾಸ್ಟಲ್ಲಿ ಅದು ಹಿಂದ್ಗಡೆಯಿಂದ ನಾನು ಇಷ್ಟು ದಿನ ಅಂದ್ಕೊಂಡಿದ್ದೆ ಆ ಕವರು ಅದಕ್ಕದೇ ಹೋಗುತ್ತೆ ಅಂಥೇಳಿ. ಇಲ್ಲ, ಹಿಂದ್ಗಡೆ ಆಲ್ರೆಡಿ ಇಬ್ಬರು ಕುತ್ಕೊಂಡಿರ್ತಾರಂತೆ. ನಾವು ಹೀಗೆ ಎದ್ದ ತಕ್ಷಣ ಅವರು ಹಿಂದ್ಗಡೆಯಿಂದ ಫುಲ್ಲಾಗಿ ನಿಧಾನವಾಗಿ ಎಳ್ಕೊತಾರೆ. ಹಾಗಾಗಿ ಅಷ್ಟು ನೀಟಾಗಿ ಹಿಂದ್ಗಡೆ ಹೋಗುತ್ತೆ. ಹಾಗೆ ಇವ್ರಿಗೆಲ್ಲ ಅದೇ ಒಂದು ಇರುತ್ತಲ್ವ, ಫೋಟೋ ತೆಗೆದುಬಿಟ್ಟು ಈ ಥರ ಕೊಡೋದು ಅಂತ ಹೇಳಿ ಆ ಥರ ಎಲ್ಲ ತೆಗೆಸ್ಕೊತಾ ಇದ್ರು. ಹಾಗೆ ನಾನು ಬಂದಿರೋದಕ್ಕೂ ಒಂದು ಪ್ರೂಫ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಒಂಚೂರು ಹೋಗಿ ಕೀ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ. ಹಾಗೆ ಅದ್ರ ಜೊತೆಗೆ ಒಂದು ಗಿಫ್ಟ್ ಕೊಡ್ತಾರೆ. ಗಿಫ್ಟ್ ಅಂದರೆ ಜಾಸ್ತಿ ಅಂಥ ದೊಡ್ಡ ಗಿಫ್ಟ್ ಅಲ್ಲ, ಒಂದು ಚಾಕ್ಲೇಟ್ ಬಾಕ್ಸ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ ನೋಡಿ, ಅದನ್ನು ಕೊಡ್ತಾರೆ. ತೊಗೊಂಡಿರೋದಕ್ಕೆ ಒಂದು ಸ್ವೀಟ್ ಅಂತ ಹೇಳಿಬಿಟ್ಟು ಕೊಡ್ತಾರೆ. ಅಷ್ಟೇ ನಮಗೆ ಅನಿಸಿರೋದು ಅಷ್ಟೇ, ಇನ್ನೇನು ಇಲ್ಲ. ಆ ಟೈಮಲ್ಲಿ ತುಂಬಾ ಖುಷಿ ಆಯಿತು ಕಾರ್ ತಗೊತಾ ಇದ್ದೀವಿ ಅಂತ ಹೇಳಿ. ವಿಡಿಯೋ ನೋಡಿದ್ಮೇಲೆ ತುಂಬಾ ಬೇಜಾರಾಯಿತು. ಅಯ್ಯೋ ಎಷ್ಟೊಂದು ಬ್ಲಿಂಕ್ ಇಲ್ಲ, ಬ್ಲಿಂಕ್ ಆಗಿರೋದನ್ನು ನೋಡ್ಕೊಳ್ಳೇ ಇಲ್ವಲ್ಲ, ಅಯ್ಯೋ ಈ ಥರ ಆಗುತ್ತೆ ಅಂತ ಗೊತ್ತಿದ್ದರೆ ಡೇ ಟೈಮಲ್ಲೇ ಹೋಗಿ ತಗೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅನ್ನಿಸ್ತು. ಅಂತೂ ಇಂದು ಕಾರು ಆಯಿತು, ಡೆಲಿವರಿ ತೊಗೊಳಕ್ಕೆ ಅಂತ ಹೋದ್ವಿ. ಅಂತೂ ತಗೊಳಕ್ಕಂತೂ ಹೋದ್ಮೇಲೆ ವಾಪಸ್ ಬಿಟ್ಟು ಬರೋ ಮಾತೇ ಇಲ್ಲ. ಅಂತೂ ತಗೊಂಡು ಬಂದ್ವಿ. ನಾವು ಇದನ್ನು ತಗೋಬೇಕು ಅಂತ ಹೇಳಿ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಸಡನ್ ಡಿಸೈಡು. ನಮ್ಮ ಹಸ್ಬೆಂಡಿಗೆ ಕಾರು ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ. ಕಾರು ಒಂದಕ್ಕಿಂತ ಒಂದು ಯಾವಾಗಲೂ ಇವಾಗ ಬೇರೆ ಯಾವುದಾದ್ರೂ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ನಮಗೆ 1 to ಡಬಲ್ ಆಗುತ್ತೆ. ಆದರೆ ಕಾರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಕಡಿಮೆ ಆಗುತ್ತೆ. ಆದರೆ ಅದೇನೇ ಆಗಿರಲಿ ಅದೊಂದು ಕ್ರೇಜ್ ಅಂತಾರೆ ನಮ್ಮ ಹಸ್ಬೆಂಡು. ಈ ಹೊಸ ಕಾರ್ ಬಂದಂಗೂ ಅವರಿಗೆ ಕಾರು ಅಂದ್ರೇ ಜಾಸ್ತಿ ಒಂಥರ ಅಟ್ರಾಕ್ಷನ್ನು. ಹಾಗಾಗಿ ಈಗ ಇರೋ ಕಾರ್ಗಿಂತ ಮತ್ತೆ ಹೊಸ ಕಾರ್ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಇದನ್ನು ತಗೋಬೇಕು ಅಂತ ಇರ್ತಾರೆ. ಅವ್ರಿಗೆ ಅಷ್ಟೊಂದು ಕಾರ್ ಅಂದರೆ ಆಸೆ. ನೋಡಿ ಕಾರ್ ಒಳಗಡೆ ಯಾವ ಥರ ಕ್ಲಾರಿಟಿ ಇದೆ ಅಂತ ಹೇಳಿಬಿಟ್ಟು, ಯಾವುದೇ ಥರ ಅಷ್ಟೊಂದು ಬ್ಲಿಂಕಿಂಗೇ ಇಲ್ಲ. ಕಾರಿಂದ ಹೊರಗಡೆ ತೆಗೆದ್ರೆ ಕಾರಲ್ಲಿರೋ ಬೆಳಕು ಸರಿಯಾಗಿದೆ. ನಮ್ಮ ಕ್ಯಾಮ್ರಕ್ಕೆ ಹೊರಗಡೆ ವಿಡಿಯೋ ಮಾಡಿದಾಗ ಬ್ಲಿಂಕ್ ಬರ್ತಾ ಇದೆ. ಹಾಗಾಗಿ ನಮಗನ್ನಿಸ್ತು ಇಲ್ಲಿ ಶೋರೂಮಲ್ಲಿರೋ ಲೈಟಿಂಗ್ಸು ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ನಮಗನ್ನಿಸ್ತು. ಓಕೆ ಅಂತ ಹೇಳಿಬಿಟ್ಟು ಕಾರನ್ನ ಡೆಲಿವರಿ ತೊಗೊಂಡು ಬಂದ್ವಿ. ಯಾಕಂದರೆ ನಾವು ಸಡನ್ನಾಗಿ ಡಿಸೈಡ್ ಮಾಡ್ಕೊಂಡಿದ್ವಿ ಇದು ತಗೋಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ. ಅದೇ ಹೇಳಿದ್ನಲ್ವ, ಅವ್ರಿಗೆ ಕ್ರೇಜ್ ಜಾಸ್ತಿ ಅಂತ ಹೇಳಿಬಿಟ್ಟು. ಹಾಗಾಗಿ ಅಣ್ಣ ತಮ್ಮ ಇಬ್ಬರು ಸೇರಿಬಿಟ್ಟು ಸರಿ ತಗೊಳ್ಳೋಣ ಅಂತ ಹೇಳಿ ಇಬ್ಬರು ಡಿಸೈಡ್ ಮಾಡಿಕೊಂಡು ತಗೊಂಡಿದ್ದಕ್ಕೆ ಒಂದು ನಮಗೆ ಇದು ವೈಟ್ ಪ್ಲೇಟು ಓನಾಗಿ ಯೂಸ್ ಮಾಡೋಕ್ಕೆ ಆಗುತ್ತೆ ಅಂತ ಹೇಳಿ ತಗೊಂಡ್ವಿ. ಆದರೆ ತಗೊಂಡ ಮೇಲೆ ನಮಗೆ ಅವರು ಹೇಳ್ತಾರೆ ಸ್ಟಾರ್ಟಿಂಗಲ್ಲೇ ಈ ಕಾರ್ ಜೊತೆಗೆ ಈ ಥರ ಹೀಗೆ ಎಕ್ಸ್ಟ್ರಾ ಕವರ್ಸ್, ಇದು ಕಾರಿಗೆ ಹಾಕೋ ಕವರ್ ಆದರೂ ತೊಗೋಬೇಕು, ಸೀಟು ಏನೋ ಒಂದು ಹೇಳ್ತಾರೆ. ಹಾಗಾಗಿ ಸರಿ ಅಂತೇಳಿ ತಗೊಂಡ್ವಿ. ನಾವು ಕಾರಿಗೆ ಹಾಕೋ ಕವರನ್ನು ಸರಿ ಶೋರೂಮಲ್ಲೇ ತೊಗೊತೀವಿ ಅಂತ ಹೇಳಿ ತಗೊಂಡ್ವಿ. ಆದರೆ ಯಾವುದೇ ಕಾರಣಕ್ಕೂ ಶೋರೂಮಲ್ಲಿ ನೀವು ಒಂದೇ ಒಂದು ಫ್ರೀಯಾಗಿ ಕೊಟ್ಟರೆ ತಗೊಳ್ಳಿ, ಎಕ್ಸ್ಟ್ರಾ ಯಾವುದೇ ಒಂದು ಐಟಮ್ಸ್ ಅದ್ರ ಜೊತೆ ತಗೋಬೇಕು ಅಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ತಗೋಬೇಡಿ. ಯಾಕಂದರೆ ಅವರು ಕೊಡೋ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಆದರೆ ರೇಟ್ ಮಾತ್ರ ಹೈಯೆಸ್ಟ್ ರೇಟ್ ಇರುತ್ತೆ. ನಮ್ಮ
ಕಾರಿಗೆ ಹಾಕೋ ಕವರಿಗೆ 5,000 ಎಷ್ಟೋ ತೊಗೊಂಡ್ರು ಎಕ್ಸ್ಟ್ರಾ. ಆದರೆ ಅದು 2,000 ಕವರಿಗೂ ಬೆಲೆ ಬಾಳಲಿಲ್ಲ, ಅಷ್ಟೊಂದು ಚೀಪಾಗಿತ್ತು ಅಂತ ಅನ್ನಿಸ್ತು ನಮಗೆ. ಹಾಗಾಗಿ ನಾವು ಹೊರಗಡೆಯಿಂದನೇ ಮತ್ತೊಂದು ಬುಕ್ ಮಾಡಿಕೊಂಡು ಮತ್ತೊಂದು ಕವರನ್ನು ತಗೊಂಡ್ವಿ. ಅಷ್ಟೊಂದು ಚೆನ್ನಾಗಿರಲಿಲ್ಲ, ಅದು ಬೇಗನೆ ಕಿತ್ತೋಯ್ತು. ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಹೊರಗಡೆಯಿಂದನೇ ತೊಗೊಂಡ್ವಿ. ಆವಾಗ ಅನ್ನಿಸ್ತು ಹೊರಗಡೆನೇ ಚೆನ್ನಾಗಿದೆ ಅಲ್ವಾ, ಈ ಒಳಗಡೆ ಶೋರೂಮಲ್ಲಿ ಕೊಡೋದು ಚೆನ್ನಾಗಿಲ್ಲ ಅಂತ ಅನಿಸ್ತು. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಗೊತ್ತಿರಲಿ ಅಂತ ಹೇಳಿ. ಒಂದು ಡೆಲಿವರಿ ಆಯಿತು, ಮನೆಗೆ ಹೋಗೋಣ ಅಂತ ಹೊರಟ್ವಿ. ನಾವು ಬರೋಕ್ಕಿಂತ ಮುಂಚೆ ಎಲ್ಲ ಒಂದೇ ಕಾರಲ್ಲಿ ಹೋಗ್ಬೋದಿತ್ತು, ನಾವು ಬರಬೇಕಾದ್ರೆ ಇನ್ನೊಂದು ಕಾರಲ್ಲಿ ಬಂದಿದ್ವಿ. ಹಾಗಾಗಿ ನಮ್ಮ ಮೈದನ್ನ ಆ ಕಾರ್ನ ತಗೊಂಡು ಬರ್ತೀನಿ, ನೀವು ಹೋಗಿ ಈ ಕಾರಲ್ಲಿ ಅಂತ ಹೇಳಿ ನಮ್ಮನ್ನು ಕಳಿಸ್ಕೊಡ್ತಾ ಇದ್ದಾರೆ. ಅವರು ಇಳಿದ್ಬಿಟ್ಟು ಇನ್ನೊಂದು ಕಾರಲ್ಲಿ ಬರ್ತಾರೆ. ಅದು ಸಣ್ಣದು, ನಾನು ಹೇಳಿದ್ನಲ್ವ ಆಲ್ರೆಡಿ ನಮ್ಮ ಮನೆಗೆ 2 ಕಾರ್ ಇದೆ ಅಂತ ಹೇಳಿಬಿಟ್ಟು, ಅದರಲ್ಲಿ ಸ್ವಿಫ್ಟು ಸಣ್ಣದು, ಅದರಲ್ಲಿ ಬಂದಿದ್ವಿ ತಗೊಂಡು ಹೋಗೋಕ್ಕಾಗಿ. ಇದ್ರಲ್ಲಿ ಹೋಗ್ತಾ ಇದ್ದೀವಿ. ನಾಳೆ ಫಸ್ಟ್ ಇದನ್ನು ಪೂಜೆ ಮಾಡಿಸ್ಬೇಕು. ಈ ವಿಡಿಯೋಕ್ಕೆ ವ್ಯೂಸು ಎಷ್ಟರ ಮಟ್ಟಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ನೋಡಿಬಿಟ್ಟು ಹಾಗೆ ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವಿರೋದು ಹೈದರಾಬಾದಲ್ಲಿ ಅಂತ ಹೇಳಿದ್ನಲ್ವ, ಇಲ್ಲಿ ನಮ್ಮ ಸರೌಂಡಿಂಗಲ್ಲಿ ಅದೇ ನಮ್ಮ ಊರು ದೇವರು ಅಂತ ಹೇಳ್ತಾರಲ್ವ, ಹಾಗೆ ಇಲ್ಲೊಂದು ದೇವರಿದೆ, ಚಿತ್ತಾರಮ್ಮ ಟೆಂಪಲ್ ಅಂತ ಹೇಳ್ತಾರೆ. ನಾವು ಅಲ್ಲಿಗೆ ಹೋಗ್ಬಿಟ್ಟು ಒಂದು ಪೂಜೆನ ಮಾಡಿಸ್ತೀವಿ ಕಾರಿಗೆ. ಈ ವಿಡಿಯೋಸ್ನ ಎಷ್ಟು ಜನ ನೋಡಿ ಇಷ್ಟಪಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಬೇಕಾ ಬೇಡ ಕಾರದು ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಖಂಡಿತ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ. ಒಳಗಡೆ ಕಾರಲ್ಲಿ ಸಖತ್ತಾಗಿದೆ. ನನಗಂತೂ ಅಷ್ಟೊಂದು ಏನೂ ಗೊತ್ತಿಲ್ಲ ಕಾರಿನ ಮಾಹಿತಿ ಹೇಳೋಕ್ಕೆ. ನೋಡಿ ಒಳಗಡೆ ಒಂದು ಸ್ಕ್ರೀನ್ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಹಿಂದೆ ಮುಂದೆ 4 ಚಕ್ರದ ಹತ್ರ ಯಾವ ವೆಹಿಕಲ್ ಇದೆ ಅಂತೆಲ್ಲ ಹೇಳಿಬಿಟ್ಟು ತೋರಿಸುತ್ತೆ. ಟಿ ವಿಲಿ ಬಂದಂಗೆ ಬರುತ್ತೆ. ಹಿಂದೆ ಚಿರಂಡಿ ಇದೆಯೋ, ಮುಂದೆ ನಾಯಿ ಇದೆಯೋ ಎಲ್ಲದನ್ನು ತೋರಿಸುತ್ತೆ. ತುಂಬ ಚೆನ್ನಾಗಿ ತೋರಿಸುತ್ತೆ. ಅದೆಲ್ಲ ನೋಡಿ ಖುಷಿ ಆಯಿತು. ಆಮೇಲೆ ಸುಮಾರಷ್ಟು ಒಳಗಡೆ ಸಖತ್ತಾಗಿದೆ. ನಮಗೆ ಅಷ್ಟು ಗೊತ್ತಿಲ್ಲ, ಸ್ವಲ್ಪ ನೋಡಿ ತಿಳ್ಕೊಬೇಕು ಹೊಸ ಕಾರ್ ತೊಗೊಂಡಾಗ. ಹಾಗಾಯಿತು ನಾವು ಪೆಟ್ರೋಲ್ ಹಾಕ್ಸ್ಕೊಬರೋಣ ಅಂತ ಹೋದ್ವಿ. ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಅದು ಓಪನ್ ಮಾಡೋ ಬಟನ್ ಎಲ್ಲಿದೆ ಅಂತ ಹುಡ್ಕೋಕ್ಕೂ ಕಷ್ಟ ಆಯಿತು. ಅಷ್ಟೊಂದು ಆಪ್ಷನ್ಸ್ ಇದೆ ಒಳಗಡೆ. ಸಖತ್ತಾಗಿದೆ ನೋಡಿ. ಅದು ಒಳಗಡೆ ಶೇಪ್ ಇರೋದು ನೋಡಿ ಕಾರು. ನೀಟಾಗಿ ವೀಡಿಯೋ ತೆಗಿಯೋಕ್ಕಾಗಲಿಲ್ಲ. ನನ್ನ ಮೇಲೆ ನಮ್ಮ ಮಗ ಅಥರ್ವ ಕುತ್ಕೊಂಡಿರೋದ್ರಿಂದ ನೀಟಾಗಿ ವೀಡಿಯೋ ತೆಗಿಯೋಕ್ಕಾಗಲಿಲ್ಲ. ಮನೆಗೆ ಬಂದಾದಮೇಲೆ ಸ್ವೀಟ್ ಬಾಕ್ಸಲ್ಲಿ ಏನಿದೆ ನೋಡೋಣ, ಗಿಫ್ಟ್ ಬಾಕ್ಸಲ್ಲಿ ಅಂತ ಹೇಳಿಬಿಟ್ಟು ನೋಡಿದ್ವಿ. ಅಲ್ಲಿ ತನಕ ನಮಗೂ ಗೊತ್ತಿರಲಿಲ್ಲ ಏನಿರಬಹುದು ಅಂತ ಹೇಳಿ. ಓಪನ್ ಮಾಡಿದ್ಮೇಲೆ ಗೊತ್ತಾಯಿತು. ನಮ್ಮ ಅತ್ತೆ ಬಂದಿದ್ದರು, ನಮ್ಮ ಆಂಟಿ ಮನೇಲಿದ್ದರು. ಅವತ್ತಿನ ದಿನ ಕರ್ಕೊಂಡು ಬಂದ್ವಿ, ಬರ್ರಿ ಮನೆಗೆ ಹೋಗೋಣ ಅಂತ ಹೇಳಿ, ಕಾರ್ ತಗೊಬಂದಿದ್ದಾರೆ ಅಂತ ಹೇಳಿ ಕರ್ಕೊಬಂದ್ವಿ. ಆಮೇಲೆ ಬಂದರು, ನೋಡೋಣ ಏನಿದೆ ಇದರಲ್ಲಿ, ಓಪನ್ ಮಾಡಿ ನೋಡೋಣ ಅಂತ ಹೇಳಿ ಓಪನ್ ಮಾಡಿದ್ರೆ ಗೊತ್ತಾಯಿತು. ಆಮೇಲೆ ಅದರೊಳಗಡೆ ಇರೋದು ಚಾಕ್ಲೇಟು ಅಂತ ಹೇಳಿ, ಏನಪ್ಪ ಅಂದರೆ ಡೈರಿ ಮಿಲ್ಕ್ ಥರ ಇರುತ್ತಲ್ವ, ಅದೇ ಥರನೇ ಟೇಸ್ಟ್ ಇರೋ ಚಾಕ್ಲೇಟ್ ಕೊಟ್ಟಿದ್ದಾರೆ, ಸಣ್ಣ ಸಣ್ಣ ಚಾಕ್ಲೇಟು. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ನಾನೇನೋ ದೊಡ್ಡದಾಗಿ ಕೊಡ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಸಣ್ಣ ಕಾರು ಸ್ವಿಫ್ಟ್ ತಗೊಂಡಾಗ ಒಂದು ಡೈರಿ ಹಾಗೆ ಸ್ವೀಟ್ಸ್ ಬಾಕ್ಸು ಅಂತ ಹೇಳಿ ಅದೇ ಜಾಸ್ತಿ ಕೊಟ್ಟಿದ್ರು. ಇಂಥ ದೊಡ್ಡ ಕಾರ್ ತಗೊಂಡ್ರೆ ಜಾಸ್ತಿ ಕೊಟ್ಟಿಲ್ಲಲ್ಲ ಅಂತ ಅನ್ನಿಸ್ತು. ಅಷ್ಟೇ, ಇನ್ನೇನಿಲ್ಲ. ಈಗ ಈ ಕಾರ್ ತೊಗೊಂಡಿದ್ದೀವಿ. ನಮ್ಮ ಅಥರ್ವ ಏನು ಮಾಡ್ತಾನೆ, ಮೊಬೈಲ್ ನೋಡ್ತಾ ಹೊಸ ಕಾರ್ಗಳು ಬಂದು ರೀಲ್ಸಲ್ಲಿ ಕಾಣಿಸಿದ್ರೆ ಸಾಕು ಫೋನ್ ತೊಗೊಬಂದು ತೋರಿಸ್ತಾನೆ, ಈ ಕಾರ್ ತೊಗೊಳೋಣ. ಅವನಿಗೂ ಒಂದು ಕ್ರೇಜ್ ಬಂದುಬಿಟ್ಟಿದೆ ಇವಾಗ. ಕಾರ್ ಶೋರೂಮಿಗೆ ಹೋಗಿ ಕಾರ್ ನೋಡಿ ಮನೇಲಿರೋ ಕಾರಲ್ಲೆಲ್ಲ ಓಡಾಡಿಬಿಟ್ಟು ಈಗ ಈ ಕಾರ್ ತೊಗೊಳೋಣ ಮಮ್ಮಿ, ಆ ಕಾರ್ ತೊಗೊಳೋಣ ಡ್ಯಾಡಿ ಅಂತ ಹೇಳಿಬಿಟ್ಟು ತೊಗೊಬಂದು ತೋರಿಸ್ತಾ ಇರ್ತಾನೆ. ಈಗ ಅವನಿಗೆ ಇರೋದೇ 2.5 ವರ್ಷ. ಈಗಲೇ ಅವನಿಗೆ ಕಾರ್ ಹುಚ್ಚಷ್ಟಿದೆ. ಇನ್ನೂ ದೊಡ್ಡಕ್ಕಾದರೆ ಇನ್ನೇನು ಮಾಡ್ತಾನೋ ಗೊತ್ತಿಲ್ಲ. ನೋಡಿ, ಈ ಓಪನ್ ಮಾಡೋಕ್ಕೆ ಇಷ್ಟೊತ್ತು ಮಾಡ್ತಾ ಇದ್ದಾರಲ್ಲ ಅಂತ ಅನ್ಕೊತಿರೇನೋ. ಆದರೆ ನಾವು ಅಥರ್ವನ ಹತ್ರ ಓಪನ್ ಮಾಡಿಸೋಣ ಅಂತ ಹೇಳಿ ನೋಡ್ತಾ ಇದ್ದೆ, ಆದರೆ ಅವನು ಓಪನ್ ಮಾಡೋ ಥರದಲ್ಲಿ ಕಾಣಿಸ್ತಾ ಇರಲಿಲ್ಲ. ಅಂತೂ ನಾನೇ ಕರ್ಕೊಂಡು ಓಪನ್ ಮಾಡಿದೆ. ನೋಡಿದ್ರೆ ಒಳಗಡೆ ಚಾಕ್ಲೇಟ್ ಇತ್ತು, ಗೋಲ್ಡನ್ ಕಲರಲ್ಲಿ ಪೇಪರಲ್ಲಿ ಸುತ್ತಬಿಟ್ಟು ಅದನ್ನು ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಇನ್ನೇನೂ ಇಲ್ಲ, ಅಷ್ಟೇ. ಅದಕ್ಕೆ ಇಷ್ಟೊಂದೆಲ್ಲ ಡೆಕೋರೇಷನ್ ಥರ ಮಾಡಿ ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಒಂದು ಕವರಲ್ಲಿ ಹಾಕ್ಕೊಟ್ರೆ ಒಂದು 10 ಪೀಸೇ ಅಲ್ವಾ ಅಂತ ಅನಿಸುತ್ತೆ. ಅದೇ ಮಾರನೇ ದಿನ ನಾವು ದೊಡ್ಡದಾಗಿರುವಂಥ ಹಾರ ಹಾಗೆ ಸ್ವೀಟ್ ಬಾಕ್ಸು
ಹಾಗೆ ಪೂಜೆಗೆ ಬೇಕಾಗಿರೋ ಸಾಮಾನೆಲ್ಲ ತೊಗೊಂಡ್ಬಿಟ್ಟು ಪೂಜೆ ಮಾಡಿಸೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಯಾಕಂದರೆ ಬೆಳಗಿನ ಟೈಮಿಗೆ ಹೋಗಬೇಕು, ಒಳ್ಳೆ ದಿನ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಬೆಳಗ್ಗೆಗೆ ಹಾರ ತಗೊಬರೋಕ್ಕೆ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು. ಒಂದೇ ಸರಿ ಸಿಗಲ್ಲ ಅಂತ ಹೇಳಿದ್ರು ಇಲ್ಲಿ ಕೇಳಿದ ತಕ್ಷಣ. ಅದರಲ್ಲೂ ನಮಗೆ ಬೇಕಾಗಿರೋ ಇಂಥ ದೊಡ್ಡ ಕಾರಿಗೆ ಮಾಮೂಲಿ ಯಾವುದೋ ಒಂದು ಹಾರ, ಸುಗಂಧರಾಜನ ಹಾರ ಹಾಕಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಹಾಗಾಗಿ ಮಾರ್ಕೆಟಿಗೆ ಹೋಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.